ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 11. ಈ ಇಡೀ SIR ವ್ಯವಹಾರದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಮೂಲಭೂತ ಅಂಶ. ಈ ಇಡೀ SIR ವ್ಯವಹಾರದಲ್ಲಿ ಇನ್ನೊಂದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾದ ಒಂದು ಮೂಲಭೂತ ಅಂಶ. 18 ವರ್ಷ ಮೇಲ್ಪಟ್ಟ ಸಾಮಾನ್ಯವಾಗಿ ಭಾರತದಲ್ಲಿ ವಾಸಿಸುತ್ತಿರುವ, ತಾನು ಭಾರತೀಯ ಎಂದು ಪ್ರತಿಪಾದಿಸುವ ಒಬ್ಬ ವ್ಯಕ್ತಿಯು ಈಗಾಗಲೇ ಮತದಾರನಾಗಿದ್ದರೆ ಅಥವಾ ನಿಯಮಗಳ ಪ್ರಕಾರ ಹೊಸದಾಗಿ ಮತದಾರರಾಗಲು ಅರ್ಹನಾಗಿದ್ದರೆ ಮತ್ತು ಆತ ವಿದೇಶಿ ಪ್ರಜೆ ಎಂದು ಸಾಬೀತು ಆಗಿಲ್ಲದಿದ್ದರೆ, ಅಂತಹ ವ್ಯಕ್ತಿಗೆ SIR ಅಡಿಯಲ್ಲಿ ಮತ ಚಲಾವಣೆ ಹಕ್ಕನ್ನು ನಿರಾಕರಿಸಿದರೆ ನಮ್ಮ ದೇಶದಲ್ಲಿ ಅಂತಹ ವ್ಯಕ್ತಿಯ ಸ್ಥಾನಮಾನ ಏನು? ಇಲ್ಲೇ ಹುಟ್ಟಿದ್ದಾನೆ, ಇಲ್ಲೇ ಬೆಳೆದಿದ್ದಾನೆ, ಇಲ್ಲೇ ವಾಸ ಮಾಡ್ತಿದ್ದಾನೆ, ಕೆಲಸ ಮಾಡ್ಕೊಂಡಿದ್ದಾನೆ, ವರ್ಷಾನುಗಟ್ಟಲೆ ದಶಕಗಳಗಟ್ಟಲೆ ವೋಟ್ ಹಾಕ್ಕೊಂಡಿದ್ದಾನೆ. ಈಗ ಆತನ ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ತೀವಿ. ಆತನ ಸ್ಥಾನಮಾನ ಏನು ಆಗ ಸಮಾಜದಲ್ಲಿ? ಆಗ ಅಂತಹ ವ್ಯಕ್ತಿಯು ಕೂಡ ಒಂದು ಮನುಷ್ಯ ಅಲ್ವಾ? ಮತ್ತು ಎಲ್ಲ ಮನುಷ್ಯರು ಇರಬೇಕಾಗಿರುವ ಹಾಗೆ ಆ ವ್ಯಕ್ತಿ ಕೂಡ ನಮ್ಮ ಸಹೋದರ ಸಹೋದರಿಯ ರೀತಿಯೇ ಎಂದು ಅಂದರೆ ಅದನ್ನು ಯಾರೂ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ನಾನು ನಂಬಿದ್ದೀನಿ. ವಿದೇಶಿಯ ಎಂದು ಸಾಬೀತು ಆಗದಿದ್ದರೆ, ಸಾಬೀತು ಆಗುವವರೆಗೂ ಆ ವ್ಯಕ್ತಿಯನ್ನು ಭಾರತೀಯ ಎಂದು ಪರಿಗಣಿಸಬಾರದೆ. ಹೌದು ಎಂದಾದರೆ ಆ ವ್ಯಕ್ತಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವುದು ಅವರ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಮತ್ತು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳ ಉಲ್ಲಂಘನೆ ಅಲ್ಲವೇ? ಅಂತಹ ವ್ಯಕ್ತಿಯನ್ನು ದೇಶವೇ ಇಲ್ಲದ ವ್ಯಕ್ತಿ ಎಂದು ಪರಿಗಣಿಸಬೇಕೆ? ಓಕೆ, ಆತನ ಮತದಾರ ಪಟ್ಟಿಯನ್ನು ತೆಗೆದುಹಾಕ್ಬಿಟ್ರಿ, ಆಮೇಲೆ ನೀನು ವಿದೇಶಿ ಅಂತ ಪ್ರೂವ್ ಮಾಡಿಲ್ಲ, ಆತ ಆವಾಗ ಏನು? ಆತನ ಸ್ಥಾನ ಏನು? ಆತನ ಮತದಾರ ಪಟ್ಟಿಯಲ್ಲಿ ನೀನಿಲ್ಲಪ್ಪ, ಅದಕ್ಕೆ ನೀನು ಭಾರತೀಯನೂ ಅಲ್ಲ, ನೀನು ವಿದೇಶಿ ಅಂತ ನಾವೇನು ಪ್ರೂವ್ ಮಾಡಿಲ್ಲ. ಆತ ಏನು ಯಾವುದೇ ದೇಶವಿಲ್ಲದ ಸ್ಟೇಟ್ಲೆಸ್ ಪರ್ಸನ್ ಅಂತ ಅನ್ಕೋಬೇಕು ಆತನ್ನು. ಈ ಸ್ಟೇಟ್ಲೆಸ್ ಪರ್ಸನ್ ಅಂದರೆ ದೇಶವೇ ಇಲ್ಲದ ವ್ಯಕ್ತಿ ಅಂತ ಒಂದು ಆ ಥರ ಪರಿಸ್ಥಿತಿ ಕೆಲವರು ಫೇಸ್ ಮಾಡ್ತಾರೆ. ಅದರೊಂದಿಗೆ ಬರುವ ಎಲ್ಲ ಕ್ರೌರ್ಯಗಳನ್ನು ತನ್ನ ಯಾವುದೇ ತಪ್ಪಿಲ್ಲದೆ ಆ ವ್ಯಕ್ತಿ ಅನುಭವಿಸುವಂತೆ ಮಾಡುವುದು ಸರಿಯೇ? ಅನ್ಯಥಾ ಸಾಬೀತಾಗುವವರೆಗೆ ಅಂತಹ ಎಲ್ಲ ವ್ಯಕ್ತಿಗಳನ್ನು ಭಾರತೀಯರು ಎಂದು ಪರಿಗಣಿಸಬೇಕು ಮತ್ತು ಅವರ ಮತದಾನದ ಹಕ್ಕುಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ನಾನು ನಂಬುತ್ತೇನೆ. ವೈಯಕ್ತಿಕ, ಸಾಮಾಜಿಕ ಮತ್ತು ನೈತಿಕ ದೃಷ್ಟಿಯಿಂದ ಅದೇ ಸರಿಯಾದ ದಾರಿ. ನಮ್ಮ ದೇಶದ ಕಾನೂನು ಕೂಡ ಅದನ್ನೇ ಹೇಳುತ್ತದೆ ಎಂದು ನಾನು ತಿಳಿದಿದ್ದೇನೆ. BJP ನಿಯಂತ್ರಿತ ಚುನಾವಣಾ ಆಯೋಗವು ಎಲ್ಲ ನೀತಿಗಳು, ನೈತಿಕತೆ ಮತ್ತು ನಮ್ಮದೇ ಕಾನೂನುಗಳನ್ನು ಉಲ್ಲಂಘಿಸುತ್ತಾ ಇದೆ ಮತ್ತು ನಮ್ಮ ದೇಶದ ಕೋಟ್ಯಾಂತರ ಜನರನ್ನು ಅಪಾರ ದುಃಖ ಮತ್ತು ಸಂಕಟಕ್ಕೆ ದೂಡ್ತಾ ಇದೆ. ಈ ದುಃಖ ಮತ್ತು ಸಂಕಟವು ಮುಂದೆ ಇನ್ನಷ್ಟು ಹೆಚ್ಚಾಗುವ ಮತ್ತು ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ. ಇದನ್ನು ಮರಿಬಾರದು. ಯಾರನ್ನು ನೀನು ವೋಟರ್ ಅಲ್ಲ ಅಂದ್ಬಿಟ್ರೆ ಆತ ಏನು ಅಲ್ಲಿ ನಮ್ಮ ಸಮಾಜದಲ್ಲಿ ಏನು ನಮ್ಮ ದೇಶದವನ ಅಲ್ವಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ನೀನು ವೋಟರ್ ಅಲ್ಲ ಆದರೆ ನಮ್ಮ ದೇಶದವನು ಅಲ್ಲ ಅಂತಂದರೆ ಆತ ಪರದೇಶಿನ, ಯಾವ ದೇಶಕ್ಕೆ ಸೇರಿದ್ದಾನೆ ಅಂತ ನಾವು ಪ್ರೂವ್ ಮಾಡೋ ಜವಾಬ್ದಾರಿನೂ ಇಲ್ಲ. ಆತ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತ್ರಿಶಂಕು ಸ್ವರ್ಗ ಅಂತಾರಲ್ಲ, ಇದು ತುಂಬ ಅವ್ರಿಗೆ ನೋವು ದುಃಖ ತಲುಪಿಸುವಂಥ ವ್ಯವಸ್ಥೆ ಇದು ತಪ್ಪಿದು. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.